ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸುಸ್ವಾಗತ ಗೈಸ್. ಎಲ್ಲ ಹೇಗಿದ್ದೀರಲ್ಲ, ಸೂಪರ್ ಇದ್ದೀರಾ ಅಂತ ಅಂದ್ಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಏನಪ್ಪ ಕತೆ ಅಂದರೆ, ಲೈಕ್ ನಿನ್ನೆ ಆಫೀಸಿಗೆ ಬಂದೆ, ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಹೋಗಿ ಬಂದ್ವಿ. ಸೊ ನಿನ್ನೆ ಬಂದಿದ್ದು ನಾನು, ಲೈಕ್ ಅರೌಂಡ್ 1.5-2 ವೀಕ್ಸ್ ಆಗಿತ್ತು ನಾನು ಆಫೀಸಿಗೆ ಬಂದು ಓಪನ್ ಮಾಡಿ. ಸೊ ಕೂತು ತುಂಬ ದಿವಸ ಆಗಿತ್ತು. ಸೊ ಬಂದು ಬೆಳಗ್ಗೆ ಆಫೀಸೆಲ್ಲ ಓಪನ್ ಮಾಡಿ ಕೂತಿದ್ದೀನಿ ಗೈಸ್. ಏನೂ ಕೆಲಸ ಇಲ್ಲ, ಸ್ವಲ್ಪ ಏನೋ ಹೋಗ್ತಾ ಇದೆ. ಸೊ ಅದ್ಮೇಲೆ ಸ್ವಲ್ಪ ಫೋಕಸ್ಡ್ ಆಗಿದ್ದೀನಿ. ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಅದು ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಏನೇನು ಅಂತ ತೋರಿಸ್ತೀನಿ ಗೈಸ್. ಆ್ಯಂಡ್ ದೇ ಸಮಥಿಂಗ್ ಬಿಗ್ ಅಪ್ಡೇಟ್ ನನ್ನ ಒಂದು ಬಿಸ್ನೆಸ್ಸಲ್ಲಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಹೋಗ್ತಾ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ, ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ಏನು ಇತ್ತು ಅಂತ ಅಪ್ಡೇಟ್ ಕೊಡ್ತೀನಿ ಗೈಸ್. ಬಟ್ ಇವತ್ತಿನ ಕತೆ, ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಮನೆಗೆ ಹೋಗಿ ಸಿಗ್ತೀನಿ. ಈಗ ಟೈಮ್ ಅರೌಂಡ್ 12 o'clock ಆಗಿದೆ. 1 o'clock ಆಗಿದೆ. ಸೊ ಮನೆಗೆ ಹೋಗಿ ಊಟ ಮಾಡಬೇಕು. ಬಂದು ಆಫೀಸಲ್ಲಿ ಸ್ವಲ್ಪ ಬರೆಯೋದು, ಸಮಥಿಂಗ್ ಏನೇನೋ ಕೆಲಸ ಇತ್ತು ಅಂತ ಬರೆದು ಎಲ್ಲ ಕೂತು ಸ್ವಲ್ಪ ಏನೇನೋ ಕಾಲ್ಸ್ ಅದು ಇತ್ತು ಅಂತ ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಈಗ ಮನೆಗೆ ಹೋಗಿ ಊಟ ಮಾಡಬೇಕು. ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್, ಮನೇಲೆ ಮಲಗಿದ್ದೆ, ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ, ಏನೂ ಕೆಲಸ ಇರಲಿಲ್ಲ, ಅದರಿಂದ ಮನೇಲೆ ಮಲಗಿ ಇದ್ದೆ. ಸೊ ನಮ್ಮ ಮಾವ ಒಬ್ಬರು ಕಾಲ್ ಮಾಡಿದ್ರು, ನೋಡಿರ್ತೀರ, ನಮ್ಮ ಮಾವ ಪ್ರದೀಪ್ ಕಿಂಗ್ ಕಾಲ್ ಮಾಡಿದ್ರು. ಸ್ವಲ್ಪ ಅವರೇನೋ ಆಚೆ ಹೋಗ್ತಾ ಇದ್ರಂತೆ ಕಾರವಾರಕ್ಕೆ. ಸೊ ರೆಡಿ ಆಗ್ತಾ ಇದ್ದೀನಿ. ಕಾರ್ ಸ್ವಲ್ಪ ಲೈಕ್ ವಾಷಿಂಗ್ ಮಾಡಿಸ್ಕೊಂಡ್ಬಂದ್ಬಿಡು ಅಂತ ಹೇಳಿದ್ರು. ಸೊ ಹೊರಟಿದ್ದೀನಿ. ಸೊ ವಾಷಿಂಗ್ ಮಾಡಿಸ್ಬೇಕು. ನಾನೇನೋ ಸ್ವಲ್ಪ ಕೆಲಸ ಇದೆ, ನಾನೇ ಹೋಗ್ತಾ ಇದ್ದೆ, ಸ್ವಲ್ಪ ಕೆಲಸ ಇದೆ, ಪ್ಲಸ್ಸು ಟೈಮ್ ಆಗೋಯ್ತು. 4 o'clock ಇಲ್ಲಿ ಬಿಡಬೇಕು ಅಂತ ಹೇಳಿದ. ಸೊ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನೋಡ್ಬೋದು 3:54 ಆಗಿದೆ. ಅವ್ನು ನಾನು ಕಾಲ್ ಮಾಡಿದ್ದು 3:30ಗೇನೋ, ಅದಕ್ಕಿಂತ ಮುಂಚೆನೇ ಕಾಲ್ ಮಾಡಿದ್ದೆ, ಮಲಗಿಬಿಟ್ಟಿದ್ದೆ, ನೋಡಿಲ್ಲ. ಅದಾದಮೇಲೆ ಇನ್ನೊಂದ್ಸರಿ ಕಾಲ್ ಮಾಡ್ದೆ ಅಂತ ಎದ್ದು ಸರಿ ಅಂತ ಕಾರ್ ಕೀ ನನ್ನ ಹತ್ರನೇ ಇತ್ತು, ಕಾರು ನನ್ನ ಹತ್ರ ಇತ್ತು. ಸ್ವಲ್ಪ ನನ್ನ ಎಲ್ಲೋ ಆಚೆ ಎತ್ಕೊಂಡು ಹೋಗಿದ್ದೆ. ಸೊ ಸರಿ ಅಂತ ತಗೊಂಡು ಸೊ ವಾಷಿಂಗ್ಗೆ ಹೊರಟಿದ್ದೀನಿ ಗೈಸ್. ಸೊ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಸೊ ಗೈಸ್ ನೋಡ್ಬೋದು, ನಮ್ಮ ಮಾವನ ಗಾಡಿ ಫುಲ್ ವಾಷಿಂಗ್ ಆಗ್ತಾ ಇದೆ. ಮಾಮ ಫುಲ್ ಟ್ರಿಪ್ಗಾನ ಹೋಯ್ತವನೆ, ಟ್ರಿಪ್ಗೆ ಹೋಯ್ತವನ ಏನು ಕಥೆನೋ ಗೊತ್ತಿಲ್ಲ, ಬಟ್ ಫುಲ್ ವಾಷಿಂಗ್ ಆಗ್ತಾ ಇದೆ. ಫುಲ್ ವಾಶ್ ಮಾಡಿಕೊಂಡು ತಗೊಂಡೋಗ ಒಂದು ಕೈ ಕೊಟ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಬೆಳಿಗ್ಗೆಯಿಂದ ಏನು ಮಳೆ ಅಂದರೆ ಗೈಸ್, ಹೆವಿ ಮಳೆ. ಸೊ ಗೈಸ್, ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ಗೈಸ್, ತುಂಬ ಆಚೆ ಹೋಗಿದ್ದೆ, ಒಂಥರ ಆಗಲಿಲ್ಲ, ಗಾಡಿ ಓಡಿಸೋಕ್ಕೂ ಆಗಲಿಲ್ಲ, ಒಂಥರ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ, ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ತುಂಬ. ಸೊ ಅದಕ್ಕೋಸ್ಕರನೇ ಇಷ್ಟೊತ್ತಲ್ಲಿ ವೀಡಿಯೋ ಮಾಡಿ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂದರೆ ನಾಳೆ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು ಗೈಸ್, ಲವ್ ಯು ಲಾಟ್. ಸ್ವಲ್ಪ ಕೆಲಸ ಕಾರ್ಯ ಜೀವನ ಏನೇನೋ ಆಗ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಲವ್.